ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಮತ್ತು ಎಲ್ಲ ಆತ್ಮೀಯ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತು ನಾನು ನಿಮಗೆ ಇವತ್ತು ಗಣೇಶ ಹಬ್ಬದ ಪರವಾಗಿ ಗಣೇಶ ಹಬ್ಬದ ಒಂದು ಅನುಗ್ರಹ ನಮಗೆ ವರ್ಷವೂ ನಾವು ಈ ಗಣೇಶ ಹಬ್ಬಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಆದರೆ ನಮಗಿಲ್ಲೊಂದು ಸಮಸ್ಯೆ ಶುರುವಾಗಿದೆ. ಏನು? ಈ POP ಗಣೇಶಗಳಿಂದ ಸಮಸ್ಯೆ. ಈ POP ಗಣೇಶಗಳಿದೆ, ಇದು ಪರಿಸರಕ್ಕೆ ಹಾನಿಕಾರಕ. ನಮ್ಮ ಮೂಲ ಸಂಪ್ರದಾಯದಂತೆ ಮಣ್ಣಿನಿಂದ ಮಾಡಿದಂತಹ ಅಥವಾ ಗೋಮಯ ಸಗಣಿಯಿಂದ ಮಾಡಿದಂತಹ ಗಣೇಶಗಳನ್ನು ಕೂಡಿಸೋದನ್ನು ಪ್ರಾರಂಭ ಮಾಡಿ. ದಯವಿಟ್ಟು ಪರಿಸರವನ್ನು ಹಾಳು ಮಾಡಬೇಡಿ. ನಿಮ್ಮ ಸುತ್ತಮುತ್ತಲೂ ಇರತಕ್ಕಂಥ ದೇವಸ್ಥಾನಗಳನ್ನು ನೀವೇನು ದುಡ್ಡು ಕಲೆಕ್ಟ್ ಮಾಡಿ ಗಣೇಶನನ್ನು ವಿಜೃಂಭಣೆಯಿಂದ ಮಾಡಿ 3 ದಿವಸದ ಆಚರಣೆಗಳನ್ನು ಮಾಡಿ ಆ ತುಂಬ ದುಡ್ಡು ಪೋಲ್ ಮಾಡ್ತಾ ಇದ್ದೀರಿ. ಅದರಿಂದ ಒಂದು ಸಾಮಾಜಿಕ ಕಳಕಳಿ ನನ್ನದೊಂದಿದೆ. ನಿಮ್ಮ ಸುತ್ತಮುತ್ತಲು ಇರತಕ್ಕಂಥ ಪಾಳು ಬಿದ್ದಿರುವ ದೇವಸ್ಥಾನಗಳು, ಮುತುವರ್ಜಿಯೇ ಕಾಣದಂತಹ ದೇವಸ್ಥಾನಗಳು, ದೀಪವೇ ಕಾಣದ ದೇವಸ್ಥಾನಗಳು ಎಷ್ಟೋ ಇದೆ ನಿಮ್ಮ ಸುತ್ತಮುತ್ತಲು. ಅಂತಹ ದೇವಸ್ಥಾನಗಳಿಗೆ ದೀಪವನ್ನು ಕೊಡುವಂತಹ ಅಂದರೆ ಬೆಳಕು ನೀಡುವಂತಹ ಕೆಲಸವನ್ನು ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಎಷ್ಟೋ ದೇವಸ್ಥಾನಗಳಲ್ಲಿ ಇವತ್ತು ಅರ್ಚಕರಿಲ್ಲ, ಎಷ್ಟೋ ದೇವಸ್ಥಾನಗಳಿಗೆ ಇವತ್ತು ದೀಪ ಹಚ್ಚೋರಿಲ್ಲ, ಎಷ್ಟೋ ದೇವಸ್ಥಾನಗಳಿವತ್ತು ಹಾಳಾಗಿದೆ, ಎಷ್ಟೋ ದೇವಸ್ಥಾನಗಳಿವತ್ತು ಜೀರ್ಣೋದ್ಧಾರ ಕಾಣದೇ ಇದೆ. ಅಂತಹ ನಿಮ್ಮ ಸುತ್ತಮುತ್ತಲು ಇರತಕ್ಕಂತಹ ಎಷ್ಟೋ ದೇವಸ್ಥಾನಗಳನ್ನು ಅಭಿವೃದ್ಧಿಗೊಳಿಸುವಂತಹ ಕಾರ್ಯ ನಿಮ್ಮಿಂದ ಆಗಬೇಕಾಗಿದೆ ಸ್ನೇಹಿತರೆ. ಅಂತಹ ದೇವಸ್ಥಾನಗಳನ್ನು ನೀವು ಅಭಿವೃದ್ಧಿ ಮಾಡಿ, ನೀವು ಅದೇ ದೇವಸ್ಥಾನದಲ್ಲೇ ನಿಮ್ಮ ಈ ಗಣೇಶ ಹಬ್ಬವನ್ನು ನಾವೇನು ಗಣಪತಿಯ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿ ಭಾವೈಕ್ಯತೆ ಸಾರುವಂತಹ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂದು ಹೇಳುವಂತಹ ಈ ಗಣೇಶ ಹಬ್ಬವನ್ನು ಅದೇ ದೇವಸ್ಥಾನದಲ್ಲಿ ಮಾಡಬೇಕಾಗಿದೆ ಬಂಧುಗಳೇ. ಈ ರೀತಿ ಮಾಡಿದರೆ ನೀವು ಮಾಡುವಂತಹ ಈ ಗಣಪತಿ ಹಬ್ಬಕ್ಕೆ ಒಂದು ಸಾರ್ಥಕತೆ ಬರುತ್ತೆ. ಹಾಗಾಗಿ ಖಂಡಿತ ಎಲ್ಲರೂ ಕೂಡ POP ಗಣೇಶಗಳನ್ನು ದೂರ ಇಡಿ. ಆದಷ್ಟು ಮಣ್ಣಿನಿಂದ ಮಾಡಿದಂತಹ ಮೂರ್ತಿಗಳನ್ನು ಮಾತ್ರ ಅದನ್ನು ಕೂಡಿಸೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಗೋಮಯ ಗಣಪತಿಗಳು, ಸಗಣಿಯಿಂದ ಮಾಡಿದಂತಹ ಗೋಮಯ ಗಣಪತಿಗಳು ಸಿಗ್ತಾ ಇದೆ, ಆದಷ್ಟು ಮನೆಗಳಲ್ಲಿ ಗೋಮಯ ಗಣಪತಿಗಳನ್ನು ಕೂಡಿಸಿ ಪೂಜೆಯನ್ನು ಪ್ರಾರಂಭ ಮಾಡಿ. ನಂತರ ವಿಶೇಷವಾಗಿ ನಿಮ್ಮ ಸುತ್ತಮುತ್ತಲು ಇರತಕ್ಕಂಥ ದೇವಾಲಯಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಇವತ್ತು ದೇವಾಲಯಗಳೇ ನಮ್ಮ ಧರ್ಮ ರಕ್ಷಣೆಗೆ ನಿಂತಿರ್ತಕ್ಕಂಥ ದೇವಾಲಯ. ನಮ್ಮ ಧರ್ಮ ರಕ್ಷಣೆ ಆಗಬೇಕು, ಸನಾತನ ಧರ್ಮ ಉಳಿಬೇಕು ಅಂತಂದರೆ ದೇವಾಲಯಗಳೇ ಬೇಕು. ದೇವಾಲಯಗಳಿಲ್ಲ ಅಂತಂದರೆ ಧರ್ಮ ಉಳಿಯೋದಿಲ್ಲ, ದೇವಾಲಯಗಳಿಲ್ಲ ಅಂತಂದರೆ ಧರ್ಮ ರಕ್ಷಣೆ ಆಗೋದಿಲ್ಲ. ಇವತ್ತು ಆಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ನೀವೇ ನೋಡ್ತಾ ಇದ್ದೀರಿ ಕಣ್ಮುಂದೆ. ಧರ್ಮಸ್ಥಳದ ಬಗ್ಗೆ ಎಷ್ಟು ಅಪಪ್ರಚಾರಗಳಾಯಿತು, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಎಷ್ಟು ಅಪಪ್ರಚಾರ ಆಯಿತು, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಎಷ್ಟು ಅಪಪ್ರಚಾರಗಳಾಯಿತು. ಅಂತಹ ಅಪಪ್ರಚಾರ ಮಾಡಿದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ, ಶಿಕ್ಷೆ ಅನುಭವಿಸ್ತಾರೆ. ಆದರೆ ನಮ್ಮ ಜಾಗರೂಕತೆ, ನಮ್ಮ ಹಿಂದೂಗಳ ಜಾಗರೂಕತೆ, ನಾವು ಎಷ್ಟು ಬೇಜವಾಬ್ದಾರಿಯಿಂದ ಇದ್ದೇವೆ ನಮ್ಮ ದೇವಸ್ಥಾನಗಳ ಪರವಾಗಿ. ಹಾಗಾಗಿ ನಾನು ನಿಮ್ಮಲ್ಲಿ ಖಂಡಿತ ಮನವಿಯನ್ನು ಮಾಡ್ತೇನೆ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಕಾಳಜಿಯನ್ನು ವಹಿಸಿ. ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ದೇವಸ್ಥಾನಗಳನ್ನು ನೀವು ಕಾಳಜಿ ವಹಿಸಿ ಅದನ್ನು ಜೀರ್ಣೋದ್ಧಾರಗೊಳಿಸಿದ್ದೆ ಆದರೆ ನಿಮಗೆ ಸರ್ಕಾರದ ಯಾವುದೇ ಪರ್ಮಿಷನ್ ಬೇಕಿಲ್ಲ ಗಣೇಶನ್ ಕೂಡಿಸೋದಕ್ಕೆ. ನೀವು ಆ ದೇವಸ್ಥಾನದಲ್ಲಿ ಮಾಡೋದ್ರಿಂದ ಯಾವುದೇ ಪರ್ಮಿಷನ್ ಬೇಕಿಲ್ಲ. ದೇವಸ್ಥಾನದಲ್ಲಿ ನೀವು ಮೈಕ್ ಹಾಕೋದ್ರಿಂದ ಯಾವುದೇ ಪರ್ಮಿಷನ್ ಬೇಕಿಲ್ಲ. ದೇವಸ್ಥಾನದಲ್ಲಿ ನೀವು ಮೂರ್ತಿಯ ಪೂಜೆಯನ್ನು ಮಾಡೋದಾದರೆ ನಿಮಗೆ ಯಾರ ಪರ್ಮಿಷನ್ನು ಬೇಕಿಲ್ಲ. ನೀವು ಏನು ಅನ್ಕೊಳ್ತೀರೋ ಆ ರೀತಿಯಾಗಿ ವಿಜೃಂಭಣೆಯಿಂದ ಗಣೇಶನನ್ನು ನೀವು ದೇವಸ್ಥಾನಗಳಲ್ಲಿ ಮಾಡಬಹುದು. ಮೊದಲು ದೇವಸ್ಥಾನಗಳನ್ನು ಶುದ್ಧೀಕರಣ ಆಗಬೇಕಾಗಿದೆ, ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಬೇಕಾಗಿದೆ. ನೀವು ಕಲೆಕ್ಟ್ ಮಾಡುವಂತಹ ಪ್ರತಿಯೊಂದು ರೂಪಾಯಿ ಗಣೇಶನ ಆಚರಣೆಗೂ ಸೇರಿ ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಸುತ್ತಮುತ್ತಲು ಇರತಕ್ಕಂಥ ದೇವಸ್ಥಾನಗಳು ಯಾವತ್ತು ನಿಮ್ಮಿಂದ ರಕ್ಷಣೆಗೊಳ್ಳುತ್ತೆ, ನಿಮ್ಮಿಂದ ರಕ್ಷಣೆ ಆಗುತ್ತೆ, ಆವತ್ತು ಸನಾತನ ಧರ್ಮ ಉಳಿಯುತ್ತೆ. ಧರ್ಮಕ್ಕೋಸ್ಕರ ಬದುಕಿದಂಥವರಿಗೆ ಈ ದೇವಸ್ಥಾನಗಳ ಕಾಳಜಿ ಬರುತ್ತೆ. ಧರ್ಮ ನಮಗೆ ಮುಖ್ಯ, ನಮ್ಮ ಹಿಂದೂ ಸನಾತನ ಧರ್ಮ ಉಳಿಬೇಕು ಅಂತ ಅಂದ್ಕೊಳ್ಳೋರಿಗೆ ನಮ್ಮ ದೇವಾಲಯಗಳ ರಕ್ಷಣೆ ಮಾಡಬೇಕು ಮತ್ತು ನಮ್ಮ ಸನಾತನ ಧರ್ಮದ ಹಬ್ಬಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಚರಣೆ ಮಾಡಬೇಕು. ನೀವು ಆ ಸುತ್ತಮುತ್ತಲು ಇರತಕ್ಕಂಥ ದೇವಾಲಯಗಳು, ಯಾವುದೇ ದೇವರ ದೇವಾಲಯಗಳಾಗಿರಲಿ, ಆ ದೇವಾಲಯಗಳನ್ನು ನೀವು ಮುತುವರ್ಜಿಯಿಂದ ಆ ದೇವಾಲಯಗಳ ಶುದ್ಧೀಕರಣ ಮಾಡಿ ದೇವಾಲಯಗಳನ್ನು ಪುನರ್ಜೀವನಗೊಳಿಸಿ ಮತ್ತು ದೇವಾಲಯಗಳನ್ನು ಪುನಶ್ಚೇತನಗೊಳಿಸಿದ್ದೇ ಆದರೆ ಅದೇ ದೇವಾಲಯದಲ್ಲಿ ನಮ್ಮ ಜನವರಿಯಿಂದ ಡಿಸೆಂಬರ್ವರೆಗೆ, ಚೈತ್ರ ಮಾಸದಿಂದ ಪಾಲ್ಗುಣ ಮಾಸದವರೆಗೆ ಬರುವಂತಹ ಪ್ರತಿಯೊಂದು ಹಬ್ಬವನ್ನು ಕೂಡ ಆ ದೇವಾಲಯದಲ್ಲಿ ಆಚರಣೆ ಮಾಡಬೇಕಾಗುತ್ತೆ. ಆ ಆಚರಣೆ ಮಾಡಿದಾಗ ಹಿಂದೂ ಸನಾತನ ಧರ್ಮ ಉಳಿಯುತ್ತೆ. ಧರ್ಮಕ್ಕೋಸ್ಕರ ಆ ದೇವಾಲಯಗಳು ಉಳಿಯುತ್ತೆ, ಸಂಸ್ಕಾರಗಳನ್ನು ಬೆಳೆಸುತ್ತೆ, ಧರ್ಮ ಉಳಿಯುತ್ತೆ.
ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಇಷ್ಟೆಲ್ಲ ಹೇಳ್ತಾ, ಧರ್ಮೋ ರಕ್ಷತೆ ರಕ್ಷಿತ, ಇನ್ನೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಧರ್ಮ ನಮ್ಮ ಹೆಮ್ಮೆ, ನಮ್ಮ ಧರ್ಮ ಜಾಗೃತಿಯಾಗಲಿ, ನಮ್ಮ ಜನರು ಜಾಗೃತಿಯಾಗಲಿ, ನಮ್ಮ ಹಿಂದೂ ದೇಶ ಜಾಗೃತಿಯಾಗಲಿ, ನಮ್ಮ ಹಿಂದೂ ಜನರು ಜಾಗೃತಿಯಾಗಲಿ, ನಮ್ಮ ದೇವಾಲಯಗಳು ಉಳಿಯಲಿ. ಜೈ ಶ್ರೀರಾಮ್.